ಇನ್ನು ಬಾಲಸಂಗಯ್ಯ ಆತನ ವಚನಗಳನ್ನು ಈಗಾಗಲೇ ಹೇಳಿದ ಸಕಲಾಗಮ ಶಿಖಾಮಣಿ ಅಂತಾನೆ ಕರೀತಾನೆ ಬಾಲಸಂಗಯ್ಯ. ಆ ವಚನ ವೇದಾಗಮೋಕ್ತಿಗಳನ್ನ ಹೆಚ್ಚು ಬಳಸಿರ್ತಕ್ಕಂಥ ಅವನೇ. ನಿಮಗೆ ಹೆಸರೇ ಕೇಳಿಲ್ಲ ನಾವು ಉಪನಿಷತ್ತುಗಳು, ಆಗಮಗಳ ಹೆಸರನ್ನ ಕೇಳಿ ಉಪಾಗಮಗಳ ಹೆಸರಲ್ಲ, ಅಷ್ಟು ಉಪನಿಷತ್ತು ಆಗಮಗಳ ಹೆಸರನ್ನ ಉಲ್ಲೇಖ ಮಾಡ್ತಾನೆ. 2 PhD ಥೀಸಿಸ್ ಮಾಡಿಸ್ಬೋದು ಅದ್ರ ಮೇಲೆ ಬಾಲಸಂಗಯ್ಯ ವಚನಗಳ ಮೇಲೆ. ಅವರು ಈ ಬಸವಣ್ಣವ್ರ ಕಾಲಘಟ್ಟದಲ್ಲಿ ಕಾಲಘಟ್ಟದವ್ರಲ್ಲ, ಅವ್ರ ನಂತರದ್ದು ಇರ್ಲಿ. ಅಷ್ಟ್ರ ಮಟ್ಟಿಗೆ ಅವರು, ನೀವು ವೇದಾಗಮ ಉಪನಿಷತ್ತು ಪುರಾಣಗಳಿದೆಯಲ್ಲ, ಆ ಉಪಾಗಮಗಳ ಹೆಸರನ್ನು ನಾವು ಕೇಳಿಲ್ಲ. ಅಷ್ಟ್ರ ಮಟ್ಟಿಗೆ ಹೆಸರನ್ನ ಬಳಸಿ ಮಾಡ್ತಾರ ಅವರು. ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಶ್ಲೋಕಗಳನ್ನ ಅವರು ಹೆಸರಿಸೋದು ಇರೋದು ಅವ್ರ ವೈಶಿಷ್ಟ್ಯ. ಅವರು ಉಲ್ಲೇಖ ಮಾಡಿರ್ತಕ್ಕಂತಹ ಶಿವಾಗಮಗಳಂದ್ರೆ ಇದರಲ್ಲಿ ವಾತುಲಾಗಮ, ವೀರಾಗಮ, ಚಕ್ರತೀತಾಗಮ, ಚಿತ್ಪಿಂಡಾಗಮ, ಶಿವಲಿಂಗಾಗಮ, ಮಕುಟಾಗಮ ಸಾರ, ಮಹಾಗಮ, ಮಹಾವಾತುಲ ಇತ್ಯಾದಿ. ಕೆಲವಷ್ಟೇ ನಾವು ಕೇಳಿದ್ವಿ, ಅಲ್ಲ ಇನ್ನು ಬಹಳಷ್ಟವೇ. ಇಲ್ಲಿ ಇತ್ಯಾದಿ ಅನ್ಬಿಟ್ಟಿದಿರಲ್ಲ. ಉದಾಹರಣೆಗೆ 1-2 ಸುಮ್ಮನೆ. ವಾಕ್, ಶ್ರೋತ್ರ, ಜ್ಞಾನ, ಶಬ್ದ, ಮಹಾಕಾಶ, ಸದಾಶಿವನು, ಈ 6 ತತ್ವಗಳು ಆ ಅಖಂಡ ಮಹಾಜ್ಯೋತಿ ಪ್ರಣವದ ದರ್ಪಣಾಕಾರವಾಗಿ ವಿಜ್ಞಾನ ಬ್ರಹ್ಮದಲ್ಲಿ ಅಡಗಿತ್ತು ನೋಡ. ಇದಕ್ಕೆ ಮಹಾವಾತುಲಾಗಮೆ, ವಾತುಲಾಗಮ ಅಲ್ಲ, ಮಹಾವಾತುಲಾಗಮೆ. ಸದಾಶಿವಂ ಮಹಾಕಾಶಂ ಶಬ್ದಂ ಜ್ಞಾನಂ ಚ ಶ್ರೋತ್ರಕಂ ವಾಕ್ ತಥಾ ಷಡ್ವಿಧಂ ಪ್ರೋಕ್ತಂ ವಿಜ್ಞಾನ ಬ್ರಹ್ಮಲೀಯತೆ. ಇದೆಂತುದಾಗಿ ಅಪ್ರಮಾಣ ಕೂಡಲ ಸಂಗಮ ದೇವ. ನೋಡಿ, ಇನ್ನೊಂದು ಶ್ಲೋಕದಲ್ಲಿ, ಇನ್ನೊಂದು ವಚನದಲ್ಲಿ, ಚಿತ್ತ, ಬುದ್ಧಿ, ಅಹಂಕಾರ, ಮನಜ್ಞಾನ, ಭಾವ, ಈ 6 ಕಾಮಾಂಗವು ಇಚ್ಛಾಶಕ್ತಿಯಲ್ಲಿ ಅಡಗಿತ್ತು ನೋಡ. ಇದಕ್ಕೆ ನಿಕ್ಕಲ ತೀತಾಗಮೆ. ನಿಕ್ಕಲ ತೀತಾಗಮೆ. ಚಿತ್ತ ಬುದ್ಧಿರಹಂಕಾರಂ ಮನೋಜ್ಞಾನಂ ಚ ಭಾವಕಂ ಷಟ್ ಕಾಮಾಂಗಮಿದಂ ಪ್ರೋಕ್ತಂ ಇಚ್ಛಾರೂಪೇ ವಿಲೀಯತೆ. ಇದೆಂತುದಾಗಿ ಅಪ್ರಮಾಣ ಕೂಡಲ ಸಂಗಮ ದೇವ. ಮತ್ತೆ ಪಾದೋದಕದ ಮಹಿಮೆಯನ್ನ ನಿರೂಪಿಸಿರ್ತಕ್ಕಂಥ ಷಣ್ಮುಖ ಶಿವಯೋಗಿಗಳ ವಚನದಲ್ಲಿ ವಾತುಲಾಗಮದ ಹೆಸರಿನ ಉಲ್ಲೇಖದೊಂದಿಗೆ 2 ಶ್ಲೋಕಗಳನ್ನ ಉಲ್ಲೇಖ ಮಾಡ್ತಾರೆ. ಪಾದೋದಕದ ಮಹಿಮೆಯನ್ನ ನಿರೂಪಣೆ ಮಾಡುತ್ತೆ. ನಂಬಿರೋ ಶಿವನ ಪಾದತೀರ್ಥದ ಮಹಿಮೆಯ ತಿಳಿದು, ನಂಬಿರೋ ಶಿವನ ಪ್ರಸಾದದ ಘನವ ತಿಳಿದು, ಮುನ್ನ ಜಂಗಮದ ಪಾದಜಲ ಸೋಂಕಿದ ಸರ್ಪನು ಹೋಗಿ ಕಳ್ಳನ ಕಾಲ ಕಚ್ಚಲು ಆ ಕಳ್ಳಂಗೆ ಕೈವಲ್ಯ ಪದವಾಯಿತು ನೋಡ. ನೋಡಿ, ಅಲ್ಲಿ ಮುನ್ನ ಜಂಗಮದ ಪಾದಜಲ ಸೋಂಕಿದ ಸರ್ಪನು ಹೋಗಿ, ಜಂಗಮನ ಪಾದತೀರ್ಥದ ಸೋಂಕಿದ ಸರ್ಪ ಹೋಗಿ ಒಬ್ಬ ಕಳ್ಳನ ಕಾಲ ಕಿತ್ತಂತೆ, ಆ ಕಳ್ಳಂಗೆ ಕೈವಲ್ಯ ಪದವಾಯಿತು ನೋಡ, ಅವನ್ ಮೋಕ್ಷ ಪ್ರಾಪ್ತಿ ಆಯ್ತಂತೆ. ಜಂಗಮ ಪ್ರಸಾದ ಸೋಂಕಿದ ಮೀನ ಹಿಡಿದುಕೊಂಡು ಹೋಗಿ ಜಾಲಗಾರ ಭಕ್ಷಿಸಲು, ಆ ಜಾಲಗಾರಂಗೆ ಶಿವ ಸಾಲೋಕ್ಯ ಪದವಾಯಿತು ನೋಡ. ಅದ್ಭುತ. ಅದೆಂತೆಂದೊಡೆ ವಾತುಲಾಗಮೆ ಮಹೇಶ್ವರ ಪದೋಚ್ಚಿಷ್ಟಂ ಜಲಬಿಂದು ಸಮನ್ವಿತಂ ಮಾರುತಂ ಭುಂಜತೆ ಸರ್ಪಶ್ಚೋರೋ ದಷ್ಟಸ್ತು ಮುಕ್ತವಾನ್. ಜಂಗಮಸ್ಯ ಪ್ರಸಾದೇನ ಮತ್ಸ್ಯ ಭಕ್ಷಸ್ತು ಧೀವರಃ ಅಹೋಯಾತಿ ಚ ಕೈವಲ್ಯಂ ಪುನರ್ಜನ್ಮನ ವಿದ್ಯತೆ ಎಂದುದಾಗಿ. ಇಂತಪ್ಪ ಪಾದತೀರ್ಥ ಪ್ರಸಾದವನ್ನು ನಂಬಿಕೊಂಡಿರೆ ಶಂಭುವಿನ ಕೈಲಾಸ ಕರತಳಾಮಳಕಾಯ ನೋಡ ಅಖಂಡೇಶ್ವರ. ಬಹಳ ಸ್ಪಷ್ಟ. ಅಖಂಡೇಶ್ವರ ವಚನಗಳ ಬಹಳ ನಿಷ್ಠುರವಾಗಿ ಹೇಳ್ತಾರೆ. ಹೌದು. ಅಲ್ಲಿ ವೀರಶೈವ ಸಿದ್ಧಾಂತ ಬಹಳ ಸೊಗಸಾಗಿ ನಿರೂಪಣೆ ಮಾಡಿ. ನೀವು ಅವನ್ನೆಲ್ಲ ಅಧ್ಯಯನ ಮಾಡುವಂತವ್ರು PhD ಥೀಸಿಸ್ಗಳು ಮಾಡಬೇಕು. ಈಗ ನನಗೆಲ್ಲ ಈಗ ಡೈವರ್ಷನ್ ಆಗಿರೋದ್ರಿಂದ, ಅಂದ್ರೆ ಬೇರೆ ಬೇರೆ ಕೆಲಸ, ಈ ವೀರಶೈವದ ಸಾಹಿತ್ಯದ ಬಗ್ಗೆ ಮಾಡ್ತಾ ಇರೋದ್ರಿಂದ ನಾನು ಒಂದನ್ನು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲ ಅಂದಿದ್ರೆ ನಾನು ಸಕಲಾಗಮ ಶಿಖಾಮಣಿ ಇದು ಒಬ್ಬೊಬ್ಬ ವಚನಗಾರೊಂದು ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ಬೇಕು ಅನ್ನೋದು ನನ್ನ ಅಂತರಂಗದಲ್ಲಿ ಇದೆ. ಇಲ್ಲ, ಈ ಒಂದೊಂದು ವಚನ ಕೇಳಿದ್ರೆ ನಮ್ಗೆ ಭಾವ ಬರ್ತಾ ಇದೆ. ಹೌದು, ಪರಿಪೂರ್ಣ ಓದಿದ್ರೆ ಇನ್ನೂ ಅವ್ರು ಎಷ್ಟು ಮಟ್ಟಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನೋಡಿ, ಪಾದೋದಕದ ಮಹಿಮೆಯನ್ನ ನಿರೂಪಿಸಿರ್ತಕ್ಕಂಥ ವಚನದಲ್ಲಿ ಇದೇ ಷಣ್ಮುಖ ಶಿವಯೋಗಿಗಳು ವಾತುಲಾಗಮದ ನಾಮೋಲ್ಲೇಖದೊಂದಿಗೆ ಅಲ್ಲಿನ ಶ್ಲೋಕವನ್ನ ತಮ್ಮ ಅಭಿಪ್ರಾಯದ ಸಮರ್ಥನೆಗೆ ಉಲ್ಲೇಖ ಮಾಡ್ಕೋತಾರೆ. ಶಿವ ಪಾದೋದಕವ ನಂಬಿಕೊಂಡಡೆ ಮಲಮಾಯಾ ಕರ್ಮಗಳೆಲ್ಲ ಕಡೆಗಾಗಿರ್ಪವು ನೋಡ. ಶಿವ ಪಾದೋದಕವ ನಂಬಿಕೊಂಡಡೆ ಆದಿವ್ಯಾಧಿ ವಿಪತ್ತು ರೋಗ ರುಚಿ ಜನನ ಮರಣಗಳು ದೂರವಾಗಿರ್ಪವು ನೋಡ. ಶಿವ ಪಾದೋದಕವ ನಂಬಿಕೊಂಡಡೆ ಅನಂತ ಕೋಟಿ ಪಾಪಗಳು ಪಲ್ಲಟವಾಗಿರ್ಪವು ನೋಡ.
ಶಿವ ಪಾದೋದಕವ ನಂಬಿಕೊಂಡಡೆ ಭಕ್ತಿ ಜ್ಞಾನ ವೈರಾಗ್ಯ ಮುಕ್ತಿ ಪದವು ದೊರಕುಂಬುದು ನೋಡ ಅದೆಂತೆಂದೊಡೆ ವಾತುಲಾಗಮೆ ಅವಿದ್ಯಾಮೂಲ ಹರಣಂ ಜನ್ಮ ಕರ್ಮ ನಿವಾರಣಂ ಜ್ಞಾನ ವೈರಾಗ್ಯ ಫಲದಂ ಗುರು ಪಾದೋದಕಂ ಶುಭಂ ಅಕಾಲ ಮೃತ್ಯುಮತನಂ ಸರ್ವವ್ಯಾಧಿ ವಿನಾಶನಂ ಸರ್ವಪಾಪೋಪಶಮನಂ ಶಂಭೋಹೋ ಪಾದೋದಕಂ ಶುಭಂ ಎಂಬುದಾಗಿ ಇಂತಪ್ಪ ಶಿವಪಾದೋದಕವನ್ನು ನಂಬಿ ಅಂತರಂಗದಲ್ಲಿ ನಿಶ್ಚಯಿಸಿದ ನರ ಹರನಪ್ಪದು ತಪ್ಪದು ನೋಡ ಖಂಡೇಶ್ವರ. ನೋಡಿ ಬಹಳ ಸ್ಪಷ್ಟವಾಗಿ ಎಲ್ಲ ಅಧ್ಯಯನ ಮಾಡ್ತಾ ಹೋದ್ರೆ ಬಹಳಷ್ಟು ಜನ ನಮಗೆ ಬಹಳ ಸ್ಪಷ್ಟನೆಯನ್ನು ಕೊಟ್ಟಿದ್ದಿದೆ. ಅಲ್ಲ, ಸ್ಪಷ್ಟನೆ ಏನು ತುಂಬಾ ಅಧಿಕೃತವಾಗಿ ಹೇಳಿರ್ತಕ್ಕಂಥವು ಸತ್ಯವನ್ನು ಒಪ್ಪಿಕೊಂಡವರೆಲ್ಲರೂ ಮುಂದುವರೆದಾರೆ. ಹೌದು. ಇನ್ನು ಇವಾದ್ರೆ ಶಿವಾಗಮಗಳ ಅಭಿಪ್ರಾಯವನ್ನ ಕನ್ನಡದಲ್ಲಿ ವ್ಯಕ್ತಪಡಿಸಿರ್ತಕ್ಕಂತಹ ಅನುವಾದ ಇದು ವಚನಗಳನ್ನ ಕೆಲವೊಂದು ಗಮನಿಸೋಣ. ಈಗಾಗಲೇ ಬಸವಣ್ಣವ್ರದ್ದು ಮತ್ತೊಂದು ಈಗ ಅವ್ರದನ್ನು ಬಿಟ್ಟೆ ಹೋಗೋಣ. ಗುರುವಿನ ಸಾನ್ನಿಧ್ಯದಲ್ಲಿ ಶಿಷ್ಯ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅಂತ ಚನ್ನಬಸವಣ್ಣವ್ರು ಒಂದು ವಚನ ಅವ್ರು ಹೇಳ್ತಾರೆ. ಗುರು ಶಿಷ್ಯ ಸಂಬಂಧವನ್ನು ಏನೆಂದು ಉಪಮಿಸುವೆನಯ್ಯ, ಒಂದಾಗಿ ಹೋಗಲು ಬಾರದು ಅವರಿದ್ದಲೂರಲಿರಬಾರದು, ಗಣತಿಂತಿಣಿಯಲ್ಲಿ ಕುಳ್ಳಿರಬಾರದು, ಅವರ ಸಹಪಂಕ್ತಿಯಲ್ಲಿ ಲಿಂಗಾರ್ಚನೆಯ ಮಾಡಲಾಗದು. ನೋಡಿ, ಅವರಂತವರಿವರಂತವರೆಂದು ಕನಸಿನಲ್ಲಿ ಮನಸ್ಸಿನಲ್ಲಿ ನೆನೆದಡೆ ಅಘೋರ ನರಕ ಕೂಡಲ ಚೆನ್ನ ಸಂಗಯ್ಯ. ಭಾರಿ ಕಠೋರವಾದ ಮಾತ. ನೋಡಿ ಇವತ್ತಿಗೆ ನಾವು ಅದನ್ನ ಎಲ್ಲರೂ ಉಳಿಸ್ಕೊಂಡ್ಬಿಟ್ಟಿದ್ದೀವಿ. ಹೌದು, ಇವ್ರಂತವ್ರು ಅವರಂತವ್ರು ನೋಡಿ. ಚನ್ನಬಸವಣ್ಣನವರ ಪೂರ್ವೋಕ್ತ ವಚನ ಚಂದ್ರಜ್ಞಾನ ಆಗಮದ ಈ ಶ್ಲೋಕಗಳ ಭಾವಾನುವಾದ. ಸ್ವಗುರೋಹೋ ಪುರತಃ ಶಿಷ್ಯೋ ನೇತರಾನ್ ಕೀರ್ತಯೇಜ್ಜನಾನ್ ಅಸಹ್ಯ ಭಾಷಣಂ ಚೈವ ನ ವದೇತ್ ಇತರೇತರಂ ಆಜ್ಞಾಂನ ಲಂಘಯೇತ್ತಸ್ಯ ಸಮಂ ನೋಪವಿಷೇತ್ತತ ಆಸನಂ ವಾಹನಂ ವಸ್ತ್ರಂ ಭೂಷಣಂ ಶಯನಂ ತತ ನ ಕುರ್ಯಾತ್ ಗುರು ಸಾದೃಶ್ಯಂ ಗತಿ ಸಿದ್ಧಿ ಹಿತೇಪ್ಸುಭಿಹಿ. ಈ ಶ್ಲೋಕಗಳ ಭಾವನೆ ಅದು ಭಾವಾನುವಾದ. ಹೌದು ಹೌದು. ನೋಡಿ, ಅನುವಾದನೆ ಹೇಳ್ಬಿಡ್ತೀನಿ. ಶಿಷ್ಯನು ತನ್ನ ಗುರುವಿನ ಮುಂದೆ ಇತರರನ್ನು ಪ್ರಶಂಸೆ ಮಾಡಬಾರದು. ಪರಸ್ಪರವಾಗಿ ಇತರರೊಂದಿಗೆ ಅಸಹ್ಯ ಉತ್ತೇಜಕದ ಮಾತುಗಳನ್ನಾಡಬಾರದು. ಹೌದು. ಅವರಿಗೆ ಸಲಿಗೆ ತೆಗೆದುಕೊಂಡು ಅಸಹ್ಯವಾಗಿರ್ತಕ್ಕಂತಹ ಮತ್ತೊಂದು ಅವರನ್ನ ಉತ್ತೇಜನ ಮಾಡತಕ್ಕಂಥ ಮಾತುಗಳನ್ನ ಆಡಬಾರದು. ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಬಾರದು. ಅವರೊಂದಿಗೆ ಸಮಾನವಾಗಿ ಕುಳಿತುಕೊಳ್ಳಬಾರದು. ಗತಿ ಸಿದ್ಧಿ ಹಿತಗಳನ್ನು ಬಯಸುವವನು ಗುರುವಿನ ಅದಕ್ಕೆ ಸದೃಶವಾದ ಆಸನ ವಾಹನ ವಸ್ತ್ರ ಭೂಷಣ ಶಯನಾದಿಗಳನ್ನು ಉಪಯೋಗಿಸಬಾರದು. ಎಲ್ಲಿ ಇವತ್ತು ಎಲ್ಲಿ ಹುಡುಕೋದನ್ನ ಎಲ್ಲಿ ನಡೆ ಐತ್ರಿ ನೋಡಿ. ನೋಡಿ, ಗಣತಿಂತಿಣಿಯಲ್ಲಿ ಕುಳ್ಳಿರಬಾರದು, ಒಂದಾಗಿ ಹೋಗಲು ಬಾರದು, ಅವರಿದ್ದವರಲ್ಲಿ ಇರಬಾರದು, ಸಹಪಂಕ್ತಿಯಲ್ಲಿ ಲಿಂಗಾರ್ಚನೆಯ ಮಾಡಲಾಗದು. ಅವರಿಂತವರು ಇವರಿಂತವರೆಂದು ಕನಸಿನಲ್ಲಿ ಮನಸ್ಸಿನಲ್ಲಿ ನೆನೆದಡೆ. ಹೌದು. ಏನಾಗಿದೆ ಇದು ಬಿಟ್ಟು ಇನ್ನೇನಿದೆ ಅಲ್ಲಿ? ಇದನ್ನ ಏನಾದ್ರೂ ಹೇಳಕ್ ಹೋಗಿ ಪ್ರವಚನ ನೀವು ಮಾಡಿದ್ರೆ ಅವ್ರು ಹೇಳಿಲ್ಲ ಇವರೇ ಎಲ್ಲ ಹೇಳಿ ತಮ್ಮದನ್ನ ಇದು ಮಾಡ್ತಾರೆ ಅಂತ ಪ್ರತಿಪಾದನೆ ಮಾಡುವಂತ ಅಲ್ಲ. ಇವತ್ ನಾವ್ ಎಲ್ಲಿ ತರೋದು ಇವನ ಅದ್ಭುತವಾದ ಮಾತು. ಆಮೇಲೆ ಈ ಚನ್ನಬಸವಣ್ಣವರು ಇದು ಒಂದು ಕುಟುಂಬಕ್ಕೆ ಒಬ್ಬನೇ ಗುರು ಇರಬೇಕು ಅಂತ ನಿಯಮ, ಸಿದ್ಧಾಂತ ಗ್ರಂಥಗಳು. ಇದು ವೀರಶೈವ ಸಿದ್ಧಾಂತ ಹೇಳೋದು ಅದನ್ನೇ. ಅಂದ್ರೆ ಒಂದು ಕುಟುಂಬಕ್ಕೆ ದೀಕ್ಷಾದಿ ಉಪದೇಶಗಳನ್ನ ಮಾಡೋದಕ್ಕೆ ಒಬ್ಬನೇ ಗುರು ಇರಬೇಕು. ಬೇರೆ ಬೇರೆ ಗುರುಗಳಾದ್ರೆ ಆ ಕುಟುಂಬದ ಸದಸ್ಯರಲ್ಲಿ ಆಚಾರದ ನಿಷ್ಠೆ ಉಳಿಯೋದಿಲ್ಲ. ಆದ್ದರಿಂದ ಕುಟುಂಬದವರೆಲ್ಲರೂ ಒಬ್ಬನೇ ಗುರುವನ್ನ ಆಶ್ರಯಿಸಬೇಕು, ಒಬ್ಬನೇ ಗುರುವನ್ನ. ಇಲ್ಲಿ ಏನಂದ್ರೆ ಮುಖ್ಯವಾಗಿ ಇವತ್ತಿನ ದಿನಮಾನಕ್ಕೆ ನಾವು ಹೋಲಿಕೆ ಮಾಡ್ಕೊಂಡಾಗ ನಿಮ್ ಉದ್ದೇಶ ಏನು? ಒಂದು ಕುಟುಂಬಕ್ಕೆ ಒಬ್ಬನೇ ಗುರು ಇರಬೇಕು ಅನ್ನೋದು ಕೂಡ ಅಂದ್ರೆ ಅದು ಗೋತ್ರದ ಪ್ರಶ್ನೆ. ಇದು ರಹಸ್ಯ. ಗೋತ್ರ ಸೂತ್ರ. ಈಗ ನನಗೆ ಯಾರೋ ಸಿಕ್ಲಿಲ್ಲಪ್ಪ. ಈಗ ನಮ್ಮಲ್ಲಿ ಏನು ಗೋತ್ರ ಯಾವುದು? ಗುರುವಿನ ಗೋತ್ರ. ಗುರುವಿನ ಗೋತ್ರ, ಮಾತಾಪಿತೃಗಳ ಗೋತ್ರ ಅಲ್ಲ. ಹೌದು, ಗುರುವಿನ ಗೋತ್ರ. ಗುರುವಿನ ಗೋತ್ರ. ಈಗ ನೀವು ಕಾಶಿ ಪೀಠದವರಾಗಿ ನೀವು ಕಾಶಿ ಪೀಠದವರ ಕಡೆಯಿಂದ ನೀವು ದೀಕ್ಷೆ ತೆಗೆದುಕೊಂಡ್ರೆ ಈಗ ನಿಮ್ ಮಗನಿಗೆ ರಂಭಾಪುರಿ ಗುರುಗಳು ನಮ್ಗೆ ಹತ್ರದವ್ರು ಅಂತ ಅವ್ರ ಕಡೆಯಿಂದ ದೀಕ್ಷೆ ಕೊಡಿಸಬಾರ್ದು ಅನ್ನೋದು ಸಂದೇಶ. ಅಂದ್ರೆ ಅಲ್ಲಿಗೆ ದೀಕ್ಷೆ ಕೊಟ್ಟಾಗ ಏನಾಗುತ್ತೆ? ಗೋತ್ರ ಬದಲಾಯ್ತು. ಗೋತ್ರ ಬದಲಾಯ್ತು. ಸಗೋತ್ರದಲ್ಲಿ ಆಗ್ಬೇಕು ಅಂತ. ಸಗೋತ್ರ.
ಇದು ಇದು ರಹಸ್ಯ. ಇಲ್ಲಿ ಅವ್ರು ಹೇಳಿಲ್ಲ ಬಾಯ್ಬಿಟ್ಟು, ಅದೇ ಅದೇ ರಹಸ್ಯ ಇದು. ಓ ಒಂದೇ ಕುಟುಂಬ, ಒಬ್ಬನೇ ಗುರು ಇದ್ದಾಗ ಅವರ ಆಚಾರ ವಿಚಾರ ಒಂದೇ ಆಗಿರುತ್ತೆ, ಸದಾಚಾರಗಳು. ಇಲ್ಲಿ ಅವ್ರು ಭಿನ್ನವಾಗತ್ತೆ, ಭಿನ್ನವಾಗತ್ತೆ. ಈಗ ನಾವು ಈ ರೀತಿಯಲ್ಲ, ಮುಖ್ಯವಾಗಿ ಏನು ಅವರು ಮಂತ್ರೋಪದೇಶ ಮಾಡ್ತಾರಲ್ಲ, ಹೌದು, ಬೀಜಾಕ್ಷರಗಳು ವ್ಯತ್ಯಾಸ ಆಯ್ತವೆ, ಗೊತ್ತಲ್ಲ ನಿಮ್ಗೆ. ಮೂಲ ಪಂಚಾಕ್ಷರಿ, ಮಾಯಾ ಪಂಚಾಕ್ಷರಿ, ಪ್ರಸಾದ ಪಂಚಾಕ್ಷರಿ ಎಲ್ಲ ಬೀಜಾಕ್ಷರಗಳು ವ್ಯತ್ಯಾಸ ಆಗ್ತವೆ. ನೋಡಿ, ಇದು ರಹಸ್ಯ. ಅವ್ರು ಬಾಯ್ಬಿಟ್ಟು ಹೇಳಿಲ್ಲ ಅಷ್ಟೇ, ಹೇಳಿಲ್ಲ. ನೋಡಿ ಹೇಳ್ತಾರೆ, ನೋಡಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಉಪದೇಶ ಮಾಡಿದ ಗುರು ಒಂದೇ, ಲಿಂಗ ಒಂದೇ ಎಲ್ಲದೆ, ಸತಿಗೊಂದು ಲಿಂಗ, ಸುತಗೊಂದು ಲಿಂಗ, ಸೋದರಗೊಂದು ಲಿಂಗ, ದಾಸಿಗೊಂದು ಲಿಂಗ, ಇಂದು ಒಂದು ಮನೆ ಗುರುಲಿಂಗವನ್ನೆರಡು ಮಾಡಿದರೆ ಮೆಚ್ಚರು ನಮ್ಮ ಕೂಡ ಚನ್ನ ಸಂಗನ ಶರಣರು. ಬಾರಿ ಅದ್ಭುತವಾದ ನೋಡಿ. ಆಮೇಲೆ ನೋಡಿ, ಸೂಕ್ಷ್ಮಾಗಮ ಹೇಳುತ್ತೆ, ಪಿತೃ ಭ್ರಾತೃ ಕಲತ್ರಾಣಾಂ ಪುತ್ರಾದೀನಾಂ ತಥೈವಚ ದೀಕ್ಷಾ ಶಿಕ್ಷಾ ವಿಧಾನಾರ್ಥಂ ಏಕಏವ ಗುರುರ್ಭವೇತ್. ನೋಡಿ, ದೀಕ್ಷಾ ಶಿಕ್ಷಾ ವಿಧಾನ ಹೇಳ್ಬಿಟ್ಟು ಅದನ್ನ ಬಾಯ್ಬಿಟ್ಟು, ಇಲ್ಲಿ ವಚನದಲ್ಲಿಲ್ಲ ಅದು. ಹೌದು, ಇದು ರಹಸ್ಯ. ಇದು ಪಿತೃ ಭ್ರಾತೃ ಕಲತ್ರಾಣಾಂ, ತಂದೆ, ಹೌದು, ಸೋದರರು, ಕಲತ್ರ ಪತ್ನಿ, ಪುತ್ರಾದೀನಾಂ, ದೀಕ್ಷಾ ಶಿಕ್ಷಾ ವಿಧಾನಾರ್ಥಂ ಏಕಏವ ಗುರುರ್ಭವೇತ್. ಗುರವೋ ಯತ್ರ ಬಹವೋ, ಎಲ್ಲಿ ಹೆಚ್ಚು ಗುರುತುಗಳಿದೆ, ಒಂದಕ್ಕಿಂತ ಹೆಚ್ಚು ಗುರುಗಳಿರ್ತವೆ ಒಂದು ಕುಟುಂಬದಲ್ಲಿ. ಭವಂತಿ ಅನ್ಯೋನ್ಯ ಭೇದತಃ ವೀರಶೈವ ಸದಾಚಾರ ತತ್ರ ನಾಸ್ತಿ ಇತಿ ನಿಶ್ಚಯ. ಅಲ್ಲಿ ವೀರಶೈವದ ಆಚಾರ ಇರೋದಿಲ್ಲ ಅನ್ನೋದು ನಿಶ್ಚಯ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಾರೆ. ನೋಡಿ, ಅದೇ ಭಾವಾರ್ಥ. ಹೌದು. ಅದಲ್ಲದೆ ಇನ್ನೇನಿದೆ ಇಲ್ಲಿ? ಮತ್ತೆ ಅಲ್ಲಮ ಪ್ರಭುಗಳು ಕೂಡ ಒಂದು ವಚನ ಇದೇ ಅಭಿಪ್ರಾಯದಿಂದ ಪ್ರಭಾವಿತವಾಗಿರುವುದು. ಎನಗೊಂದು ಲಿಂಗ ನಿನಗೊಂದು ಲಿಂಗ, ಮನೆಗೊಂದು ಲಿಂಗವಾಯಿತು, ಹೋಯಿತ್ತಲ್ಲ ಭಕ್ತಿ ಜಲವ ಕೂಡಿ, ಉಳಿ ಮುಟ್ಟದ ಲಿಂಗವ ಮನ ಮುಟ್ಟಬಲ್ಲುದೇ ಗುಹೇಶ್ವರ. ಎನಗೊಂದು ಲಿಂಗ ನಿಮಗೊಂದು ಲಿಂಗ, ಮನೆಗೊಂದು ಲಿಂಗವಾಯಿತು, ಹೋಯಿತ್ತಲ್ಲ ಭಕ್ತಿ ಜಲವ ಕೂಡಿ. ನೋಡಿ, ಈ ಸೂಕ್ಷ್ಮಾಗಮದ ಪ್ರಭಾವ ಇದು, ಭಾವಾನುವಾದ. ಮತ್ತೆ ಷಣ್ಮುಖ ಶಿವಯೋಗಿಗಳ ಒಂದು ವಚನದಲ್ಲಿಯೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತವಾಗಿದ್ದು, ಅವರು ತಮ್ಮ ಅಭಿಪ್ರಾಯದ ಪುಷ್ಟಿಗೆ ಶಿವಾಗಮದ ಯಾವ ಆಗಮದು ಅನ್ನೋದನ್ನ ಗುರುತಿಸೋದಕ್ಕಾಗಿಲ್ಲ, ಒಂದು ಶ್ಲೋಕವನ್ನ ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ತೊತ್ತು ಬಂಟರುಗಳಿಗೆ ಒಬ್ಬನೇ ಗುರುವು, ಒಂದೇ ದೀಕ್ಷೆಯಾದಡೆ ಅತ್ಯಂತ ಉತ್ತಮ ನೋಡ, ಪತಿ ಪತ್ನಿ ಭ್ರಾತೃಪುತ್ರ ದಾಸ್ಯೋ ಗೃಹ ಚರಾಶ್ಚಯೇ ಏಕಏವ ಗುರುಸ್ತೇಷಾಂ ದೀಕ್ಷೈಕಾತು ವಿಶೇಷ್ಯತೆ. ಇದಲ್ಲದೆ ಬಹುಮುಖದ ಗುರು ಬಹುಮುಖದ ದೀಕ್ಷೆಯಾದಡೆ ಅಘೋರ ನರಕ ತಪ್ಪದಯ್ಯ ಖಂಡೇಶ್ವರ. ಅಂದ್ರೆ ಅವರು ಶ್ಲೋಕ ಉಲ್ಲೇಖ ಮಾಡ್ತಾರಲ್ಲ, ಸೂಕ್ಷ್ಮಾಗಮದ ಅಭಿಪ್ರಾಯನೇ, ಬಟ್ ಶ್ಲೋಕ ಬೇರೆ. ಇದು ಮೂಲ ಎಲ್ಲಿದು ಅನ್ನೋದು ನಮಗೂ ಗುರ್ಸೋದಕ್ಕಾಗಿಲ್ಲ, ನಮಗೂ ಸಿಕ್ಕಿಲ್ಲ ಮೂಲ, ಬಟ್ ಅಭಿಪ್ರಾಯ ಅದೇ. ಆಮೇಲೆ ಸಾಮಾನ್ಯವಾಗಿ ನಾವು ಲಿಂಗಧಾರಿ ಸದಾ ಶುಚಿ, ಲಿಂಗಧಾರಿ ಯಾವಾಗಲೂ ಶುದ್ಧವಾಗಿ ಅಂತ ಹೇಳ್ತೀವಿ. ಅದು ನಮಗೆ ಪರಮೇಶ್ವರಾಗಮದಲ್ಲಿ ಅದು ಸ್ಪಷ್ಟವಾಗಿ ಬಂದಿದೆ. ಅವರು ನೋಡಿ, ಧೃತಲಿಂಗಾರ್ಚಕಾಹ ಸರ್ವೇ ಪಾವನಾಹ ಪಂಕ್ತಿ ಕರ್ಮಸು, ಧೃತಲಿಂಗ ಶರೀರತ್ವಾತ್ ಪ್ರದಾತುರ್ ಜ್ಞಾನ ಸಂಭವಾತ್ ಶುಚಿರೇವ ಸದಾ ತಸ್ಯ ನಾ ಶುದ್ಧಿರ್ ನೈವ ನಾ ಶುಚಿ. ಅವ್ರು ಯಾವಾಗ್ಲೂ ಶುದ್ಧವಾಗಿ ಇರ್ತಾರೆ, ಅಶುಚಿಯ ಪ್ರಶ್ನೆನೇ ಇಲ್ಲ. ಯಾರು ಲಿಂಗಧಾರಿಗಳು ಯಾವಾಗ್ಲೂ ಇದ್ರೆ ಮೈ ಮೇಲೆ ಇದ್ರೆ ತೆಗ್ದಿಟ್ರಲ್ಲ, ಆಚಾರ ಮಾಡ್ಕೊಂತಿದ್ರೆ. ಈಗ ನಾನು ವೀರಶೈವ ಸಿದ್ಧಾಂತ ಅಧ್ಯಯನ ಆರಂಭ ಮಾಡೋದಕ್ಕೆ ಪೂರ್ವದಲ್ಲಿ ನಮ್ಗೆ ಇವೆಲ್ಲ ಏನ್ ಗೊತ್ತ, ಇಷ್ಟಲಿಂಗ ಪೂಜೆ ಮಾಡ್ತೀವಿ, ಎಷ್ಟು ಹೊತ್ತು ಪಾರ್ಟ್ ಟೈಮ್, ಬೆಳಿಗ್ಗೆ ಹೊತ್ತು ಮಾತ್ರ ಮಾಡ್ತಾರೆ. ಊರಿಗೆ ಹೋದಾಗ ನಮ್ಮ ತಾಯಿ, ಇಲ್ಲ ನೀನು ಪೂಜೆನೆ ಮಾಡ್ಲಿಲ್ಲ, ಇಲ್ಲ ನಾವು ಸಿಟಿನಲ್ಲಿ ಎಲ್ಲೆಲ್ಲಿ ಓಡಾಡ್ತೀವಿ, ಯಾವ್ಯಾವ ಜನಗಳು ಇರ್ತಾರೆ, ನಾವು ಬಸ್ಸಲ್ಲಿ ಓಡಾಡ್ತೀವಿ, ನೀವೆಲ್ಲ ಎಲ್ಲೆಲ್ಲಿ ಇವ್ರು ಯಾರು ಅಂತ ನೋಡ್ತಾ ಇದ್ದಂಗೆ ನೀವು ಅಲ್ಲಿ ಕೂತ್ಕೊಳಕ್ ಬಂದ್ರೆ ಅವರು ಅಷ್ಟೇ ನಿಮ್ಮ ನೋಡ್ತಾ ಇದ್ದಂಗೆ ದೂರ ಹೋಗ್ತಾರೆ. ಅಲ್ಲಿ ಸೀಟ್ ಇದ್ರು ಬಸ್ಸಲ್ಲಿ ಕೂತ್ಕೊಳ್ಳಲ್ಲ ನಿಮ್ಮ ಪಕ್ಕ. ಹೌದು, ನೀವು ಕೂಡ ಗದರಿಸ್ತೀರಿ, ಅರ್ಥ ಆಯ್ತಲ್ಲ. ಆಮೇಲೆ ನೀವು ಅಕಸ್ಮಾತ್ ನಿಮ್ಗೆ ಅಪರಿಚಿತರ ಯಾರು ಕೂತ್ಬಿಟ್ಟಿದ್ರೆ ಬಂದು ಸ್ನಾನ ಮಾಡಿ ನೀವು ಹೋಗ್ತೀರಿ ಪೂಜೆ ಗೀಜೆಗೆ ಮನೆಗೆ. ಅಪರಿಚಿತರ ಯಾರು ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ನೀವು ಅವ್ರು ಯಾವ ಜನರೋ ಏನು ಅಂತ, ಅಲಿಂಗಿಗಳು ಅಂತ ನಮಗೆ ಗೊತ್ತಾಗಲ್ಲ ಸಿಟಿಲಿ. ಆಮೇಲೆ ನಮಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಬಂದು ರಾತ್ರಿ ಹೊತ್ತು ಸ್ನಾನ ಮಾಡಿ ಮಾಡೋದು, ಅದಕ್ಕೆ ಮಾಡೋದು. ಆದ್ರೆ ನಾನು ಯಾವ ವೀರಶೈವ ಸಿದ್ಧಾಂತ ಅಧ್ಯಯನಕ್ಕೆ ಆರಂಭ ಮಾಡಿದೆ, ಆಮೇಲೆ ನನಗೆ ಗೊತ್ತಾದ್ದು. ಆಮೇಲೆ ನಾನು 2 ಹೊತ್ತು ಪೂಜೆ ಮಾಡಿ ಇಲ್ಲ, ಇದು ವಾಸ್ತವ ಸತ್ಯ ಇದೆ. ಹೌದು. ಇಲ್ಲಿ
ಇವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರಿಗೆ ಅಶುದ್ಧಿ ಗಚ್ಚಂತಿಷ್ಟನ್ ಸ್ವಪನ್ ಭುಂಜನ್ ಜಾಗ್ರನ್ನಪಿ ಹಸನ್ನಪಿ ಖಾದನ್ನಪಿ ಚ ಪಿಬನ್ ವಾಚಿ ಲಿಂಗ ಪೂಜಾಂ ಸಮಾಚರೇತ್. ನೋಡಿ, ಧರಿಸಿರ್ತಕ್ಕಂತಹ ಇಷ್ಟಲಿಂಗವನ್ನು ಪೂಜಿಸುವ ಎಲ್ಲರೂ ಏಕಪಂಕ್ತಿಯಲ್ಲಿ ಕುಳಿತುಕೊಳ್ತಕ್ಕಂತಹ ಪಾವನರು, ಲಿಂಗವನ್ನು ಶರೀರದ ಮೇಲೆ ಧರಿಸಿಕೊಂಡವನಾದ್ದರಿಂದ ಗುರು ನೀಡಿದ ಜ್ಞಾನ ದೊರೆತದ್ದರಿಂದ ಅವನಿಗೆ ಯಾವಾಗಲೂ ಅಶುದ್ಧಿಯಾಗಲಿ ಅಶುಚಿಯಾಗಲಿ ಇಲ್ಲ. ಅವನು ನಡೆಯುವಾಗ, ನಿಂತಿರುವಾಗ, ನಿದ್ದೆ ಮಾಡುವಾಗ, ಎಚ್ಚರವಾಗಿರುವಾಗ, ನಗುವಾಗ, ಊಟ ಮಾಡುವಾಗ, ನೀರು ಕುಡಿಯುವಾಗ ಇಷ್ಟಲಿಂಗವನ್ನು ಪೂಜಿಸಬೇಕು. ಅವನೇನಾದ್ರು ಮಾಡ್ತಾ ಇರ್ಲಿ, ಅದಕ್ಕೆ ಅರ್ಪಿಸಿಕೊಂಡ ಅವನು ಸ್ವೀಕಾರ ನೋಡಿ. ಈ ಆಗಮದ ಕೊನೆ 2 ಸಾಲುಗಳ ಸ್ವಲ್ಪ ಪಾಠಾಂತರದೊಂದಿಗೆ ಚನ್ನಬಸವಣ್ಣವರು ಒಂದು ವಚನದ ಉಲ್ಲೇಖಿಸಿ ಲಿಂಗಧಾರಿ ಸದಾಶುಚಿ ಎಂಬ ಆಗಮೋಕ್ತಿಯ ಅಭಿಪ್ರಾಯವನ್ನ ಕನ್ನಡಿಸಿದ್ದಾರೆ. ಗಚ್ಚಂತಿಷ್ಟನ್ ಸ್ವಪನ್ ಜಾಗ್ರನ್ ಉನ್ಮಿಷನ್ನಪಿ ಶುಚಿರ್ವಾಪಿ ಲಿಂಗಂ ಸರ್ವತ್ರ ಧಾರಯೇತ್ ಇಂತೆಂದುದಾಗಿ. ನೋಡಿ, ಆ ಕೊನೆಯ ಶ್ಲೋಕವನ್ನು ಯಥಾವತ್ತಾಗಿ ಬಳಸ್ತಾರೆ. ಕಂಗಳ ಮುಂದಣಿಂದ ಗುರುಲಿಂಗ ಹಿಂಗಿದಡೆ ರಥಕ್ಕೆ ಭಂಗವಾದುದೆಂದು ಶ್ರೀ ಗುರು ತಂದು ಕೊಟ್ಟನು. ಕರಸ್ಥಲದಲ್ಲಿ ಇಷ್ಟಲಿಂಗವನು ಆ ಲಿಂಗ ಮುಟ್ಟಲೊಡನೆ ತನು ಪ್ರಸಾದವಾಯಿತು, ಮನಪ್ರಸಾದವಾಯಿತು, ಇಂತು ಸರ್ವಾಂಗ ಪ್ರಸಾದವಾಯಿತು ಕೂಡಲ ಚೆನ್ನ ಸಂಗಮ ದೇವ. ಸಿದ್ದರಾಮೇಶ್ವರ ವಚನದಲ್ಲಿಯೂ ಕೂಡ ಲಿಂಗಧಾರಿ ಸದಾ ಶುಚಿ ಎಂಬತಕ್ಕಂಥ ಅಭಿಪ್ರಾಯ ಇದೆ. ಲಿಂಗಾರ್ಚನಾತ್ ಪರಂ ಪೂಜ್ಯಂ ಎಂಬ ಶ್ರುತಿ ಶಾಖೆ ನೋಡಿ ಅವರು ಇಂದನುಭವಕ್ಕೆ ಬಂದಿತ್ತಯ್ಯ, ಇಂದು ಅನುಭವಕ್ಕೆ ಬಂದಿತ್ತಯ್ಯ. ಲಿಂಗಾಂಗಿ ಪರಮಶುಚಿ ಎಂಬ ಸಾಮವೇದ ಶಾಖೆ ಸಮನಿಸಿತ್ತಯ್ಯ. ಸಾಮವೇದವನ್ನು ನೋಡಿ, ಲಿಂಗಾಂಗಿ ಪರಮಶುಚಿ ಎಂಬ ಸಾಮವೇದ ಶಾಖೆ ಸಮನಿಸಿತ್ತಯ್ಯ. ಮುನ್ನ ಮಾಡಿದೆ ಹೋಮವನ್ನಿನ್ನು ಮಾಡಿದಡೆ ತಲೆದಂಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೋಮವನ್ನಿನ್ನು ಮಾಡಿದಡೆ, ಹಿಂದೆ ಮಾಡ್ಬಿಟ್ಟಿದ್ದೀನಿ, ಇನ್ಮೇಲೆ ಮಾಡಿದ್ರೆ ತಲೆದಂಡ. ಆಮೇಲೆ ಈಗ ಇಷ್ಟಲಿಂಗ ನಷ್ಟವಾದರೆ ಪ್ರಾಣತ್ಯಾಗ ಮಾಡಬೇಕು ಅನ್ನೋದು ನಮಗೆ ಸೂಕ್ಷ್ಮಾಗಮ, ಪಾರಮೇಶ್ವರಾಗಮ, ಚಂದ್ರಜ್ಞಾನಾಗಮಗಳಲ್ಲಿ ಅದು ಸ್ಪಷ್ಟವಾಗಿ ಉದಾಹರಣೆ ಆಗಿದೆ. ಈ ಉರ್ಲಿಂಗ ಪೆದ್ದಿ ಮತ್ತೆ ಷಣ್ಮುಖ ಶಿವಯೋಗಿಗಳು ಇವರ ವಚನಗಳಲ್ಲಿ ಏನು ಆ ಅಭಿಪ್ರಾಯ ಕನ್ನಡದಲ್ಲಿ ಇದೆ ಅಷ್ಟೇ. ನೋಡಿ, ಇಷ್ಟಲಿಂಗ ವಿಯೋಗೇವಾ ರಥಾನಾಂ ಪರಿಚ್ಯುತೌ ತೃಣವತ್ ಪ್ರಾಣ ಸಂತ್ಯಾಗ ಇತಿ ವೀರವ್ರತಂ ಮತಂ. ಚಂದ್ರಜ್ಞಾನಾಗಮದಲ್ಲಿ ಪ್ರಮಾದಾತ್ ಪತಿತೇಲಿಂಗೆ ಭಿನ್ನೇ ಚೋರಾದಿ ಬಿರ್ಹುರುತೆ ಪೀಠಾದ್ ಉತ್ಕ್ರಮಿತೇ ವಾಪಿ ತೂರ್ಣಂ ಪ್ರಾಣಂ ಪರಿತ್ಯಜ. ಸೂಕ್ಷ್ಮಾಗಮದ್ದದು. ಪ್ರಮಾದದ ಲಿಂಗ ಬಿದ್ರೆ ಅಥವಾ ಚೋರಾದಿಗಳಿಂದ ಅದು ಅಪಹರಿಸಲ್ಪಟ್ರೆ, ಪೀಠಾದ್ ಉತ್ಕ್ರಮಿತೇ ವಾಪಿ ಅಥವಾ ಆಕಸ್ಮಿಕವಾಗಿ ಪೀಠದಿಂದ ಕೆಳಗೆ ಬಿದ್ರೆ ತೂರ್ಣಂ ಕೂಡ್ಲೆ ಪ್ರಾಣವನ್ನ ತ್ಯಾಗ ಮಾಡು. ತಸ್ಮಾಲಿಂಗಾತ್ಯೇ ದೇವಿ ಸದ್ಯ ಪ್ರಾಣಾನ್ ಪರಿತ್ಯಜೇತ್. ಅಲ್ಲೇ ಸೂಕ್ಷ್ಮಾಗಮದಲ್ಲಿ ಎಲ್ಲಿಂಗಂ ಗುರುನಾದತ್ತಂ ಪ್ರಾಣಲಿಂಗಂ ತದೇವಹಿ ಮಧ್ಯೇನಷ್ಟೇ ಪ್ರಮಾದೇನ ದೇಹಂ ತ್ಯಕ್ವಾ ಶಿವಂ ವ್ರಜೆ. ಗುರು ಕೊಟ್ಟಿರ್ತಕ್ಕಂತಹ ಲಿಂಗ ಒಂದು ದಿವಸ ಒಂದು ವೇಳೆ ದೇಹದಿಂದ ಬೇರ್ಪಟ್ರೆ ಅದೇನ್ ಮಾಡೋದು ದೊಡ್ಡ, ನೀನು ಪ್ರಾಣತ್ಯಾಗವನ್ನ ಮಾಡು ಅಂತ ಪಾರಮೇಶ್ವರ ಆಗಮದ ಉಕ್ತಿ. ಈ ಅಭಿಪ್ರಾಯ ಷಣ್ಮುಖ ಶಿವಯೋಗಿ ಉರ್ಲಿಂಗ ಪೆದ್ದಿಗಳ ವಚನಗಳಲ್ಲಿ ಅದು ಕನ್ನಡದಲ್ಲಿದೆ ನೋಡಿ. ಸಕಲ ಗಣಗಳು ಸಾಕ್ಷಿಯಾಗಿ ಶ್ರೀ ಗುರುದೇವನು ಕರಸ್ಥಲಕ್ಕೆ ಕರುಣಿಸಿಕೊಟ್ಟ ಇಷ್ಟಲಿಂಗದಲ್ಲಿ ನಿಷ್ಠೆ ನಿಬ್ಬೆರಗಾಗಿ ಶರಣಸತಿ ಲಿಂಗಪತಿ ಭಾವ ಬಿಡದೆ ಆಚರಿಸುವ ಲಿಂಗವು ಓಸರಿಸಿ ಹೋದಡೆ. ಆಚರಿಸುವ ಲಿಂಗವು ಓಸರಿಸಿ ಹೋದಡೆ ಆ ಲಿಂಗದಲ್ಲಿ ತನ್ನ ಪ್ರಾಣ ತ್ಯಾಗವು ಮಾಡಬೇಕಲ್ಲದೆ ಜೀವನ ಕಕ್ಕುಲಾತಿ ಎಂದುಳಿಯಲಾಗದು, ಮರಳಿ ಮತ್ತೊಂದು ಲಿಂಗವ ಧರಿಸಲಾಗದು. ಹೆಂಗ್ ಬೇಕಾರಂಗ್ ಲಿಂಗ ಸಿಗ್ತಾವ ಬಾರಪ್ಪ ಕೊಡ್ತಾರ ತಗೊಳಂಗಿಲ್ಲ. ನೀನ್ ಮತ್ತೊಂದು ಲಿಂಗವ ಧರಿಸಲಾಗದು, ನೀನ್ ಪ್ರಾಣತ್ಯಾಗವನ್ನೇ ಮಾಡ್ಬೇಕು, ನೀನು ಶ್ರದ್ಧೆಯಿಂದ ಕಾಯ್ಕೊಳ್ಬೇಕು. ಮತ್ತೆ ಉರ್ಲಿಂಗ ಪೆದ್ದಿಗಳು ಒಂದು ವಚನದಲ್ಲಿ ಇಷ್ಟಲಿಂಗದ ಗೋಳಕ ಮತ್ತೆ ಕಟಿ ಭಾಗಗಳು ಭಿನ್ನವಾದ್ರೆ ಕೂಡಲೇ ಪ್ರಾಣತ್ಯಾಗ ಮಾಡ್ಬೇಕು. ಆ ರೀತಿಯಾಗಿ ಮಾಡದೆ ಮತ್ತೆ ಲಿಂಗವನ್ನು ಧರಿಸ್ಕೊಂಡ್ರೆ ಅಂತವನು ಮುಂದಿನ ಜನ್ಮಗಳಲ್ಲಿ ಹಂದಿಯಾಗಿ ಹುಟ್ಟುತ್ತಾನೆ ಅಂತಾರೆ. ನೋಡಿ, ಶರಣಲಿಂಗ ಸಂಬಂಧಿಯಾದ ಆತನು ತನ್ನಂಗದ ಲಿಂಗದಲ್ಲಿ ಗೋಳಕ ಕಟಿ ಭಿನ್ನವಾದಲ್ಲಿ ಒಡನೆ ಪ್ರಾಣವಂ ಬಿಡುವುದಲ್ಲದೆ ಬಂಧಿಸಿ ಧರಿಸಿಕೊಂಡನಾದಡೆ ಜನ್ಮ ಜನ್ಮಾಂತರ ಸೂಕರನ ಬಸುರಲ್ಲಿ ಬಪ್ಪುದು ತಪ್ಪದು. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈ ಉರ್ಲಿಂಗ ಪೆದ್ದಿಯವರ ವಚನವನ್ನು ನೋಡಿದ್ರೆ ಲಿಂಗನೇ ಧರಿಸಲಾರ್ದವ್ರ ಲಿಂಗ ಸಂಸ್ಕೃತಿ ಕುರಿತು ಇವತ್ತು ಏನೇನೋ ಮಾತಾಡ್ಕೊಂತ ಹೊಂಟ. ಅವ್ರು ಇನ್ನೇನೇನ್ ಜನ್ಮ ತಾಳ್ಬೋದು ಅಂತ ಅನಿಸತ್ತೆ. ನಿಜ. ಮತ್ತೆ ನಾವು ಈಗಾಗಲೇ ಹೇಳಿದೆ ಅದನ್ನ, ಶರಣನ ಕಂಡು ಶರಣೆಂದು ಕರಮುಗುವುದೇ ಭಕ್ತಿ ಲಕ್ಷಣ, ಶರಣನ ಕಂಡು ಪಾದವಿಡು ವಂದಿಸುವುದೇ ಭಕ್ತಿ ಲಕ್ಷಣ, ಶರಣವ ಪಿಡಿಯದೆ ಕಂಡು ಕಾಣದೆ ಪೋದನಾದಡೆ ಕೂಡಲ ಚನ್ನಸಂಗನ ಶರಣರು ಮನ್ನಿಸರಯ್ಯ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೇಳೋ ಮಾತು ಚನ್ನಬಸವಣ್ಣವರು.
ಇದು ನೋಡಿ ಪಾರಮೇಶ್ವರ ಆಗಮದಲ್ಲಿ ಬಂದಿರುತ್ತೆ, ಅಭಿವಂದೇ ತದನ್ಯೋನ್ಯಂ ನ ಭೇದೋ ಲಿಂಗಧಾರಿಣಾಂ. ಅಲ್ಲ, ಅವರು ಸೂಕ್ಷ್ಮ ಆಗಮದ ಜಂಗಮೋ ಜಂಗಮಂ ದೃಷ್ಟ. ನಾನು ಹೇಳಿದ್ನಲ್ಲ ಜಂಗಮ ಅಂದ್ರಲ್ಲಿ, ನಾನು ಹೇಳಿದ್ನಲ್ಲ ಜ್ಞಾನಿಗಳು ಅಂತ. ಅಲ್ಲಿ ಜಂಗಮೋ ಜಂಗಮ ಪ್ರಾಣಂ ಕರೋತಿ ಯಃ ಸಯೇವ ಜಂಗಮ ದ್ರೋಹಿ ಮದ್ರೋಹಿ ಚ ನ ಸಂಶಯ ಅಂತ ಸೂಕ್ಷ್ಮಾಗಮ. ಆದರೆ ಪರಮೇಶ್ವರಗ ಅಭಿವಂದೇ ತದನ್ಯೋನ್ಯಂ ನ ಭೇದೋ ಲಿಂಗಧಾರಿಣ. ಲಿಂಗಧಾರಿಗಳಲ್ಲಿ ಭೇದ ಇಲ್ಲ, ಒಬ್ಬರು ಮತ್ತೊಬ್ಬರನ್ನ ಕಣಾಗಿ ನಮಸ್ಕರಿಸಬೇಕು. ನ ಬ್ರಹ್ಮಚರ್ಯ ನಿಯಮೋ ನ ವಾನಪ್ರಸ್ಥ ಲಕ್ಷ್ಮಣಂ. ಇಲ್ಲಿ ಬ್ರಹ್ಮಚರ್ಯದ ನಿಯಮವಾಗಲಿ ವಾನಪ್ರಸ್ಥದ ಲಕ್ಷಣವಾಗಲಿ ಅಡ್ಡಿ ಬರೋದಿಲ್ಲ ಅಲ್ಲಿ. ಆದ್ದರಿಂದ ಒಬ್ಬ ಲಿಂಗಧಾರಿ ಮತ್ತೊಬ್ಬ ಲಿಂಗಧಾರಿಯನ್ನು ಕಾಣದ ನಮಸ್ಕಾರ ಮಾಡಬೇಕು ಅಂತ. ಇನ್ನು ತ್ರಿವಿಧ ಪ್ರಸಾದಗಳ ವಿಷಯಕ್ಕೆ ಬಂದಾಗ ಶುದ್ಧ ಸಿದ್ಧ ಮತ್ತೆ ಪ್ರಸಿದ್ಧ ಪ್ರಸಾದಗಳು ಏನಿದೆಯಲ್ಲ, ಅವು ನಮಗೆ ಸೂಕ್ಷ್ಮಾಗಮದಲ್ಲಿ ಚಂದ್ರಜ್ಞಾನಾಗಮದಲ್ಲಿ ಅವು ಸ್ಪಷ್ಟವಾಗಿ ನಿರೂಪಣೆಯಾಗಿದೆ. ಇಲ್ಲಿ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಉಂಟೆಂದು ಹೇಳಿ ಕೇಳಿರೆ. ಶುದ್ಧ ಪ್ರಸಾದವು ಗುರುವಿನಲ್ಲಿ, ಸಿದ್ಧ ಪ್ರಸಾದವು ಲಿಂಗದಲ್ಲಿ, ಪ್ರಸಿದ್ಧ ಪ್ರಸಾದವು ಜಂಗಮದಲ್ಲಿ. ಇದರೊಳಗಾವುದು ಘನವೆಂಬನಾವುದು ಕಿರಿದೆಂಬೆ. ಘನಕ್ಕೆ ಘನ ಮಹಾಘನ ಪ್ರಸಾದವು ಕೂಡಲ ಚನ್ನ ಸಂಗನಲ್ಲಿ ತ್ರಿವಿಧ ಪ್ರಸಾದವನ್ನು ಸುವಿಧಾನದಲ್ಲಿ ಕೊಳಬಲ್ಲನಯ್ಯ ಬಸವಣ್ಣನು. ಯಾವುದಕ್ಕೆ ದೊಡ್ಡದು ಯಾವ ಸಣ್ಣದು? ಎಲ್ಲವೂ ಒಂದಕ್ಕಿಂತ ಒಂದು ದೊಡ್ಡದೆ, ಯಾವುದು ಸಣ್ಣದಿಲ್ಲ, ಯಾವುದು ಸಣ್ಣದಿಲ್ಲ. ನೋಡಿ, ಪ್ರಸಾದ ಲಿಂಗ ತ್ರೈವಿದ್ಯಮಪಿ ಶೃಣು ವರಾಣನೆ ಶುದ್ಧಂ ಸಿದ್ಧಂ ಪ್ರಸಿದ್ಧಂ ಚ ಭೇದಶ್ಚೇಷಾಂ ಅಥೋಚ್ಯತೆ. ಗುರುಭುಕ್ತ ಪ್ರಸಾದೋಯಂ ಸಶುದ್ಧ ಪ್ರಕೀರ್ತತಃ ಲಿಂಗಾರ್ಪಿತ ಪ್ರಸಾದೋಯಂ ಸಿದ್ಧ ಇತ್ಯಭಿಧೀಯತೆ ಚರಾರ್ಪಿತ ಪ್ರಸಾದೋಯಂ ಪ್ರಸಿದ್ಧ ಇತಿ ಕೀರ್ತಿತಃ. ಸೂಕ್ಷ್ಮಾಗಮದಲ್ಲಿ ಅವ್ರ ಭೇದ ಇಷ್ಟೇ, ಗುರುಭುಕ್ತ ಶೇಷ, ಲಿಂಗಭುಕ್ತ ಶೇಷ ಮತ್ತೆ ಜಂಗಮ ಭುಕ್ತ ಶೇಷವೇ ಹೊರತು ಅದು ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದು ಅದು ಅಭೇದವಾದದ್ದು. ಮಲ್ಲಿ ಈಗಾಗಲೇ ಅದೊಂದು ತ್ರಿವಿಧ ಜಪಗಳ ವಿಷಯ. ಇನ್ನು ಪಂಚಾಚಾರಗಳಿಗೆ ಬಂದಾಗ ಈ ಪಂಚಾಚಾರಗಳ ಸ್ವರೂಪ ಶಿವಾಗಮಗಳಲ್ಲಿ ವಿಸ್ತೃತವಾಗಿ ನಿರೂಪಿತವಾಗಿದೆ. ವಿಶೇಷವಾಗಿ ಚಂದ್ರಜ್ಞಾನಾಗಮದಲ್ಲಿ ಅಲ್ಲಿ ಪಂಚಾಚಾರಗಳ ಹೆಸರನ್ನು ಕೂಡ ಹೇಳಿ ಪಂಚಾಚಾರ ಅಂತ ಕರೆಯೋದು ಅಲ್ಲಿನೇ. ಸಿದ್ಧಾಂತ ಶಿಖಾಮಣಿಯಲ್ಲಿ ವಿಶೇಷತೆ ಅಂದ್ರೆ ಅಷ್ಟಾವರಣ ಪಂಚಾಚಾರಗಳ ನಿರೂಪಣೆ ಇದ್ರು. ಒಂದು ಆಶ್ಚರ್ಯ, ಅಷ್ಟಾವರಣ ಪದಪ್ರಯೋಗ ಇಲ್ಲ, ಪಂಚಾಚಾರ ಪದಪ್ರಯೋಗ ಇಲ್ಲ. ಸಿದ್ಧಾಂತ ಶಿಖಾಮಣಿ ವಿಷಯ ಇದೆ, ಪದಪ್ರಯೋಗ ಇಲ್ಲ. ವಿಷಯ ಇದೆ. ಯಾಕೆಂದ್ರೆ ಯಾಕೆ ಹಂಗ್ ಮಾಡಿದ್ರು ಅಂದ್ರೆ, ಈ ನಾವೇನ್ ಹೇಳ್ತೀವಿ, ವೀರಶೈವನಾದವನು ಅಷ್ಟಾವರಣ ಸಂಪನ್ನನಾಗಿ ಪಂಚಾಚಾರ ಪರಾಯಣನಾಗಿ ಷಟ್ಸ್ಥಲ ಜ್ಞಾನಿ ಆಗ್ಬೇಕು. ಹೌದು, ಷಟ್ಸ್ಥಲಗಳು ಮತ್ತೆ ಅವು ಅಂಗಸ್ಥಳ ಲಿಂಗಸ್ಥಳ 44 ಅಂತೀವಲ್ಲ. ಹೌದು. ಸಿದ್ಧಾಂತ ಶಿಖಾಮಣಿಕಾರರ ಅನಿಸಿಕೆ ಏನಂದ್ರೆ, ವೀರಶೈವ ಸಮಗ್ರ ವೀರಶೈವ ಸಿದ್ಧಾಂತ 101 ಸ್ಥಳಗಳ ಚೌಕಟ್ಟಿನಲ್ಲಿ ಇರೋದು. ಹೌದು, ಅಷ್ಟಾವರಣ ಪಂಚಾಚಾರ ಎಲ್ಲ ಅದರಲ್ಲೇ ಬಂದ್ಬಿಡ್ತಾರೆ, ಎಲ್ಲ ಬಂದ್ಬಿಡ್ತಾರೆ. ಅದು ಆ ಅನಿಸಿಕೆ. ಅದಕ್ಕೋಸ್ಕರ ಅವರು ಪದಗಳನ್ನ ಪ್ರಯೋಗ ಮಾಡಲ್ಲ. ಅವರು ಪ್ರತ್ಯೇಕ ಹೇಳ್ತಾರೆ, ಲಿಂಗಾಚಾರ ಸದಾಚಾರ ಶಿವಾಚಾರ ತಥೈವ ಚ ಭೃತ್ಯಾಚಾರೋ ಗಣಾಚಾರ ಪಂಚಾಚಾರ ಪ್ರಕೀರ್ತಿತ ಚಂದ್ರಜ್ಞಾನಾಗಮ. ಆಮೇಲೆ ಅವುಗಳ ಲಕ್ಷಣವನ್ನು ಕೂಡ ಹೇಳ್ತಾರೆ. ನೋಡಿ, ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರ ಎಂಬ ಪಂಚಾಚಾರದ ಆಚರಣೆ ಎಂತೆಂದೆಡೆ ಚನ್ನಬಸವಣ್ಣರ ವಚನ. ಅಲ್ಲಿ ಹೆಸರನ್ನು ಹೇಳ್ಬಿಟ್ರು ಚಂದ್ರಜ್ಞಾನಾಗಮದ. ನೋಡಿ, ಗುರುನಾ ದತ್ತಲಿಂಗಾದ್ವೈ ನಾಸ್ತಿ ದೈವಂ ಮಹೀತಲೆ ಇತಿ ಭಾವಾನುಸಂಧಾನಂ ಲಿಂಗಾಚಾರ ಸ ಉಚ್ಯತೆ. ಲಿಂಗಾಚಾರದ ಸ್ವರೂಪ ನೋಡಿ, ಗುರುನಾ ದತ್ತಲಿಂಗಾದ್ವೈ ನಾಸ್ತಿ ದೈವಂ ಮಹೀತಲೆ. ಗುರು ಕೊಟ್ಟ ಲಿಂಗವಲ್ಲದೆ ಭೂಮಂಡಲದಲ್ಲಿ ಬೇರೆ ಯಾವುದೂ ಇಲ್ಲ. ಇತಿ ಭಾವಾನುಸಂಧಾನ, ಈ ರೀತಿಯಾಗಿ ತಿಳಿಯೋದೆ ಲಿಂಗಾಚಾರ. ನೋಡಿ, ಚನ್ನಬಸವಣ್ಣವ್ರು ನೋಡಿ, ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಏನಿದೆ ವ್ಯತ್ಯಾಸ? ಭಾವಾನುವಾದ. ನೋಡಿ, ಧರ್ಮಾರ್ಜಿತೇನ ದ್ರವ್ಯೇಣ ಯತ್ ಸಂತರ್ಪಣಮನ್ವಹಂ ಗುರುಲಿಂಗ ಜಂಗಮಾನಾಂ ಸದಾಚಾರ ಇತಿ ಸ್ಮೃತಃ. ನೋಡಿ, ಧರ್ಮ ಮಾರ್ಗದಿಂದ ಗಳಿಸಿದ ಸಂಪತ್ತನ್ನ ಗುರುಲಿಂಗ ಜಂಗಮಗಳಿಗೆ ಏನು ಪ್ರತಿನಿತ್ಯವೂ ಕೊಡ್ತಕ್ಕಂತಹದ್ದು ಸದಾಚಾರ ಅದು. ನೋಡಿ, ಇವರು ಸಜ್ಜನ ಕಾಯಕದಲ್ಲಿ ತಂದು ಧರ್ಮ ಮಾರ್ಗೇ, ನೋಡಿ, ಧರ್ಮಾರ್ಜಿತೇನ ದ್ರವ್ಯೇಣ, ಧರ್ಮ ಮಾರ್ಗದೇನು ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ, ಗುರುಲಿಂಗ ಜಂಗಮಾನಾಂ ಎಂತ ಸಂದರ್ಪಣಮನ್ನು ಹವಂ ಅನ್ನೋದನ್ನ ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧವಾಗಿ ಹುದೇ ಸದಾಚಾರ. ಏನ್ ವ್ಯತ್ಯಾಸ ಇದೆ? ಏನಿಲ್ಲ. ಅದೇ ರೀತಿಯಾಗಿ ನೋಡಿ, ಮೂರನೇದು ಶಿವ ಏವ ಪರಂ ಬ್ರಹ್ಮ ಪಂಚಕೃತ್ಯ ಪರಾಯಣಂ
ನ ತಥೋನ್ಯ ಗತಿರಿತಿ ಶಿವಾಚಾರೋ ಹಿ ಕೀರ್ತಿತಃ. ಇಲ್ಲಿ ಶಿವ ಏವ ಪರಬ್ರಹ್ಮ ಪಂಚಕೃತ್ಯ ಪರಾಯಣಂ, ಶಿವನೊಬ್ಬನೇ ಪರಬ್ರಹ್ಮ, ಅವನು ಪಂಚಕೃತ್ಯ ಪರಾಯಣನಾಗಿರ್ತಕ್ಕ ಶಿವನೇ ಪರಬ್ರಹ್ಮ. ನ ತಥೋನ್ಯ ಗತಿರಿತಿ, ಅವನಲ್ಲದೆ ಬೇರೆ ಯಾವುದೇ ಗತಿ ಇಲ್ಲ ಎಂಬುದಾಗಿ ತಿಳಿದೆ ಶಿವಾಚಾರ ಅಂತ. ಶಿವಾಚಾರ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಶಿವಾಚಾರದ ಲಕ್ಷಣವನ್ನ ಸ್ವಲ್ಪ ಭಿನ್ನವಾಗಿ ಹೇಳ್ತಾರೆ. ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನ್ನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ. ನೋಡಿ, ಶಿವಾಚಾರದ ಲಕ್ಷಣ ಮಾತ್ರ ಭಿನ್ನವಾಗಿದೆ. ಆಮೇಲೆ ಇನ್ನು ಗಣಾಚಾರಕ್ಕೆ ಶಿವಸ್ಯ ಶಿವಭಕ್ತಸ್ಯ ಶಿವಧರ್ಮಾಧಿಕಸ್ಯ ಚ ನ ಶೃಣೋತಿ ಚ ಎನ್ನಿಂದಾಂ ಸ ಗಣಾಚಾರ ಉಚ್ಯತೆ. ನೋಡಿ, ಶಿವಭಕ್ತರ ಶಿವಧರ್ಮ ಮೊದಲಾದವುಗಳ ಏನು ನಿಂದನೆಯನ್ನ ಯಾವನು ಕೇಳ್ತಾನೋ ಅದು ಗಣಾಚಾರ. ಇಲ್ಲಿ ನೋಡಿ, ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಒಳ್ಳೆ ಮಾತಿದೆ. ಅದೇ ರೀತಿಯಾಗಿ ಶಿವಭಕ್ತ ಜನ ಸರ್ವೇ ವರಿಷ್ಠಾಹ ಪೃಥ್ವೀಚಲೆ ತೇಷಾಂ ಮೃತ್ಯೋಹಮಿತಿ ಯದ್ ಭೃತ್ಯಾಚಾರ ಇತಿ ಸ್ಮೃತಃ. ನೋಡಿ, ಶಿವಭಕ್ತರೆಲ್ಲರೂ ಕೂಡ ಭೂಮಂಡಲದಲ್ಲಿ ಶ್ರೇಷ್ಠರೇ, ಅವರೆಲ್ಲರ ಸೇವಕ ನಾನು ಎಂಬುದಾಗಿ ತಿಳಿಯೋದೇ ಭೃತ್ಯಾಚಾರ. ಏನು, ಶಿವಶರಣರ ಹಿರಿಯರಾಗಿ ತಾನು ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿ. ಇತಿ ಪಂಚಾಚಾರವುಳ್ಳ ಭಕ್ತರ ಒಕ್ಕುದನಿಕ್ಕೆ ಸಲಹೆಯ ಪ್ರಭುವೆ ಕೂಡಲ ಚೆನ್ನ ಸಂಗಮ ದೇವ. ನೋಡಿ, ಸ್ಪಷ್ಟ ಇಲ್ಲಿ ನಮಗೆ ಶಿವಾಚಾರದ ಲಕ್ಷಣವೊಂದನ್ನ ಬಿಟ್ರೆ ಉಳಿದ 4 ಆಚಾರಗಳದೇನಿದೆಯಲ್ಲ, ಈ ಚಂದ್ರಜ್ಞಾನಗಮದ ವಾಕ್ಯಗಳ ಭಾವಾನುವಾದ.